ವಿಚಾರ ಒಂದಲ್ಲ. ಅವರಿಗೆ ನಾನು ಯಾರು ಗೊತ್ತಿಲ್ಲ. ಕಡಿಮೆ ಮರು ದಿವಸ ಮಾತು ಮರು ದಿವಸ ಇಷ್ಟಪಡ ಅನ್ನೋದಕ್ಕೆ ಬಂದು ಅಂಗಡಿಗೆ ಅದು ನಮಗೆ ತಪ್ಪು ಹೋಗೋದು, ನಮಗೆ ಬೇಸರ ಮಾಡೋದು. ಇಂಥಕ್ಕೆ ನೀವು ಯಾರಿಗೂ ಗೊತ್ತಿಲ್ಲ, ಹಾಗೆ ಸ್ವಲ್ಪ ಗಡಿಬಿಡಿ ಆಗೋದು. ನಾನು ಆಲ್ಮೋಸ್ಟ್ ಅಂಗಡಿಗೆ ಫೋನ್ ಮಾಡಿದ್ದೀನಿ, ಹೀಗೆ ನನ್ನಲ್ಲಿ ಬಂದಿದ್ದಾರೆ, ನಾನು ಏನು ಮಾಡಬೇಕು. ನಾನು CCTV ಎಲ್ಲ ಕೊಟ್ಟಿದ್ದೀನಿ. ನಾವು ಬರುವುದರಲ್ಲಿ CCTV ಹಾಕಿ ಅವರು ಬರುವುದು, ಹೋಗುದು, ಮಾತಾಡುವುದು ಎಲ್ಲ ಅದರಲ್ಲಿ ಬಂದಿದೆ. ನಾನು ಅದರ ಪೆನ್ಡ್ರೈವ್ ಮಾಡಿ ಕೂಡ ಇಟ್ಟಿದ್ದೇನೆ. ನನಗೆ ಸಂಘದ ಕಾರ್ಯದಿಂದ ನಾನು ಫೋನ್ ಮಾಡಿ ಪೆನ್ಡ್ರೈವ್ ಮಾಡಿದ್ದು ನಿನ್ನೆ ತಂದುಕೊಡ್ತೀವಿ. ನನಗೆ ನಿನ್ನೆ ಬುಧವಾರ ನನಗೆ ಇನ್ನೊಂದು ಸುತ್ತು ತುಂಬ ವರ್ಷ ಇರ್ತದೆ. ಹಾಗೆ ಇವತ್ತು ಶರವಣಿನಲ್ಲಿ ಫೋನ್ ಮಾಡಿದ್ದು, ನಾನು ಬರ್ತೇನೆ, ನಾನು ತಗೊಂಡು ಹೋಗ್ತೇನೆ ಹೇಳಿ ಶರಣ ಫೋನ್ ಮಾಡಿದ್ದು. ಹಾಗೆ ಹಾಗೆ ತೆಗೆದಿದ್ದೇನೆ. ಹಾಗೆಲ್ಲ ಅದೇನಾಯ್ತು, ಮರು ದಿವಸ ನನ್ನ ಪತ್ರಿಕಾಗೋಷ್ಠಿ ಅವರು ಇಳಿದುವರನ್ನು ಬಂದ ಅದು ಇಡೀ ಕಡೆ TV ಎಲ್ಲ ಬಂದಿರೋದು. ಏಷ್ಯನ್ TV, ಸುವರ್ಣ TV ಎಲ್ಲ ನೀನು ಕೂಡ ಇವತ್ತು ಈಗ ಬಂತು. ಅದನ್ನು ನಾನು ಮಾತಾಡ್ತೇನೆ ಹೇಳ್ತಾ ಇದ್ದಾರೆ ಈಗ. ಹಾಗೆ ಮೊನ್ನೆಯಿಂದ ಅವರಿಗೆ ಸ್ವಲ್ಪ ಪೊಲೀಸ್ನವರಿಗೆ ಸ್ವಲ್ಪ ಇದಾಗಿದೆ. ಈಗ ತುಪ್ಪೂರಿಗೆ ಹೋಗೋದು ನಿಲ್ಲಿಸಿದ್ದಾರೆ. ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿದೆ. ಅವರ ಹೇಳುವುದಿಲ್ಲ, ನಾನು ಅದಕ್ಕೆ ಅವರಿಗೆ ಹೇಳಿದೆ, ಸೌತ್ ಕೇಂದ್ರ ಬೇರೆ, ನಿಮ್ಮ ಒಬ್ಬರು ಬೇರೆ. ಉಡುಪಿಯಲ್ಲಿ ಸ್ವಲ್ಪ, ನಾನು ಇದರಲ್ಲಿ ಹೇಳಿಲ್ಲ, ಅವರ ಹತ್ರ ಮಾತಾಡೋದು ಹೇಳಿದೆ. ಉಡುಪಿಯಲ್ಲಿ ಸ್ವಲ್ಪ ಸಾಕು ಸಹೋದರರು ಇದ್ದಾರೆ. ಉಪ್ಪು ನಾನು 50 ವರ್ಷದಲ್ಲಿ ಸೌತ್ ಕೇಂದ್ರದಲ್ಲಿ ನೋಡಿ ನನಗೆ ಅನುಭವ ಆಗಿದೆ. ಅವರು ಎಷ್ಟು ಪೆಟ್ಟು ತಿಂದರೂ ಜನ ಎತ್ತಿ ಹೇಳ್ತಾರೆ, ಅವರು ಎಷ್ಟು ಬೇಕಾದ್ರೆ ಒಳಗೆ ಕೂತ್ಕೊಳ್ಳಿ, ಎಷ್ಟು ಬೇಕಾದ್ರೆ ಪೆಟ್ಟು ತಿಂದರು. ಮೊನ್ನೆ ನಮ್ಮದೊಂದು ಭಜನೆಗಳದ್ದು ಜನ ಮಂಗಳೂರು 2-3 ಜನ ಬಂದು ಇಲ್ಲಿ ಮೀಟಿಂಗ್ ಆಗೋದು, ಒಂದು 60-70 ಜನ ಬರೋದಿಲ್ಲ. ನಾವು ಯಾವುದಕ್ಕೆ ರೆಡಿ, ನಾವು ಇಂದ್ರಜಾರು ಪ್ರಶ್ನೆ ಎಲ್ಲ ಹೇಳ್ತಾರೆ. ಆಗಿರುವಾಗ ನಾನು ಅವರಿಗೆ ಹೇಳಿದೆ, ಡಿಪಾರ್ಟ್ಮೆಂಟ್ ಗೊತ್ತುಂಟು ಎಷ್ಟೋ ಜನ SP ಗಳು. ನಾನು ಕೆಂಪಯ್ಯನವರು SP ಅವರು ಬಂದಾಗಿನಿಂದ ನನಗೆ ಗೊತ್ತುಂಟು. ಅದರಿಂದ ಮೇಘರಿಕೆ ಆಯಿತು, ಮೇಘರಿಕೆಯಿಂದಾಗೆಲ್ಲ ಆಯಿತು. ಸೌಮ್ಯ ಕೊಲೆ ಪ್ರಕರಣದ ಟೈಮ್ ಮೇಘರಿಕೆ ಇಲ್ಲ, ಸುರತ್ಕಲ್ ಪ್ರಕರಣದ ಅಮಲು ಬಂದಿತ್ತು. ಆದರೂ ನಾನು ಅವರೊಟ್ಟಿಗೆ, ನನಗೆ 60 ವರ್ಷ, ನನಗೆ ಒಂದು ಕೇಸ್ ತಂಡಗಳಾಗ್ತಿಲ್ಲ. ನಾನು ಆ ರೀತಿಯಲ್ಲಿ ಮಾತಾಡ್ತಾ ಇದ್ದೆ. ನಮ್ಮನ್ನು ಬಿಟ್ಟಾಗ್ತಿರಲಿಲ್ಲ, ಡಿಪಾರ್ಟ್ಮೆಂಟ್ ಅವರಿಗೆ ವಿರೋಧ ಮಾತಾಡ್ತಿರ್ಲಿಲ್ಲ. ಅವರ ಬಾಯಿಂದಲೇ ನಾನು ಅದನ್ನು ಸರಿ ಮಾಡಿಸ್ತಾ ಇದ್ದೆ. ಆ ರೀತಿ ನಡೀತಾ ಇತ್ತು. ಈಗ ಮೊನ್ನೆ ಮತ್ತೆ ಈ ಜನ ಬಂದ ನಂತರ ಸ್ವಲ್ಪ ಇದ್ದರು. ಇವರು ಅಲ್ಲಿ ರೆಡ್ಡಿಯವರು ಸೂಪರಿಂಟೆಂಟ್ ಆಗಿರುವಾಗ ನನಗೆ ಗೊತ್ತುಂಟು. ಈಗ ಕಮಿಷನ್ ಆಗಿ ಬಂದಾಗ ಅವರು ಟ್ರಾನ್ಸ್ಫರ್ ಮಾಡಿದ್ದು ಹೇಗೆ ಗೊತ್ತು ನನಗೆ. ಹೀಗೆ ಮಾಸದಲ್ಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ನೋಡಿದ್ದು. ಏನು ಮಾಡಿ, ಅದು ಹಿಂದೂ ಮುಸ್ಲಿಂ ಗಲಾಟೆ ಸಿದ್ದರಾಮಯ್ಯ ಹೇಳಿಕೊಟ್ಟು ಅವರು ಟ್ರಾನ್ಸ್ಫರ್ ಮಾಡಿದ್ದು, ಅದು ಕೂಡ ಅವರಿಗೆ ಗೊತ್ತುಂಟು. ಹೇಳಿದ್ದು ವೈದ್ಯ ಮಾತ್ರ ಇದಕ್ಕೆ ಬೇಕು ರೆಡ್ಡಿ ಅವರನ್ನು ತೆಗೆದರು. ಅವರಿಗೆ ಅದು ಹೇಳಿದಾಗಲೇ ಹಿಂದೂ ಮುಸ್ಲಿಂನ ಇದನ್ನು ತೆಗೆದು ಅವರನ್ನು ಟ್ರಾನ್ಸ್ಫರ್ ಮಾಡಿ ಹಾಗೆಲ್ಲ ನಡೀತಾ ಉಂಟು. ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಕಾಣ್ತದೆ ಹೋಗುವಾಗ. ಅಲ್ಲಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇದಿಲ್ಲ, ಇಲ್ಲಿ ಮಾಡಿದ್ದಾರೆ. ನಿನ್ನೆ ಲಾಸ್ಟ್ 2 ದಿವಸದಿಂದ ಸಿಟಿಯಲ್ಲಿ ಅಷ್ಟಿಲ್ಲ. ಕಡಬ ನನಗೆ ನಾಳೆ ಕೂತ್ಕೊಳ್ಳಿ ಬಸ್ ಕೆಳಗೆ ಯಾವುದೇ ಕ್ರಿಮಿನಲ್ ಪ್ರಕರಣ ಇಲ್ಲದ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರ, ಹಿಂದೂ ಸಂಘಟನೆಯ ಪ್ರಮುಖರ, ವಿಶೇಷವಾಗಿ ಹಿರಿಯರ ಮನೆಗಳಿಗೆ ಪೊಲೀಸರು ಭೇಟಿ ನೀಡುವಂಥದ್ದು, ಪೊಲೀಸರು ರಾತ್ರಿ ಸಮಯದಲ್ಲಿ ಹೋಗಿ ತೊಂದರೆ ಕೊಡುವಂಥ ಒಂದು ಹೊಸ ಪ್ರಕ್ರಿಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸಲಿಕ್ಕೆ ಸಾಧ್ಯವಾಗಿರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆಯಲ್ಲಿ ಸಂಪೂರ್ಣ ವೈಫಲ್ಯವನ್ನು ಕಂಡಿರುವಂತಹ ಗೃಹ ಇಲಾಖೆಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ತಮ್ಮ ವೈಫಲ್ಯವನ್ನು ಮರೆಮಾಚಲಿಕ್ಕೆ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗೆ ಕೈ ಹಾಕಿದ್ದಾರೆ. ಸಿದ್ದರಾಮಯ್ಯನವರು ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮನೆಗೆ ಪೊಲೀಸರ ಮುಖಾಂತರ ಚೂ ಬಿಟ್ಟು ಅವರನ್ನು ಬೆದರಿಸಿ ಹೆದರಿಸಿ ಎಲ್ಲಿಯಾದರೂ ಕರ್ನಾಟಕ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್
ಮತ್ತೆ ಬೆಳೆಸಬಹುದು ಅನ್ನುವಂಥ ಭ್ರಮೆಯಲ್ಲಿದ್ದರೆ ಸಿದ್ದರಾಮಯ್ಯ ಅಲ್ಲ, ಇನ್ನು 10 ಸಿದ್ದರಾಮಯ್ಯ ಬಂದರೂ ಇದು ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾನೂನು ಸುವ್ಯವಸ್ಥೆಯಲ್ಲಿ ಸಂಪೂರ್ಣ ಕುಸಿತ ಕಂಡಿರುವಂಥ ಮಂಗಳೂರಿನಲ್ಲಿ ಈ ಮಾದರಿ ಆದರೆ ಬೆಂಗಳೂರಿನಲ್ಲಿ ನಿನ್ನೆ ಕಾನೂನು ಸುವ್ಯವಸ್ಥೆ ಕುಸಿತ ಆಗಿದೆ, ಕಮಿಷನರ್ ಟ್ರಾನ್ಸ್ಫರ್ ಆಗಿದ್ದಾರೆ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆಗ್ತದೆ, ಆ ತನಿಖೆಯಲ್ಲಿ ಎಲ್ಲರೂ ಹಸ್ತಕ್ಷೇಪ ಮಾಡ್ತಾರೆ, ಕಮಿಷನರ್ ಮತ್ತು SP ಟ್ರಾನ್ಸ್ಫರ್ ಆಗ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆಯನ್ನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸುವಂತ ಒಂದು ಪ್ರಕ್ರಿಯೆಯನ್ನ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಇದನ್ನ ಉಗ್ರವಾಗಿ ಖಂಡಿಸುತ್ತದೆ ಮಾತ್ರ ಅಲ್ಲ, ಮುಂದಿನ ದಿವಸಗಳಲ್ಲಿ ದೊಡ್ಡ ರೀತಿಯ ಹೋರಾಟವನ್ನು ಕೂಡ ಮಾಡ್ತದೆ ಮತ್ತು ಗೃಹ ಸಚಿವರು ತತ್ಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಯಾಕೆಂದ್ರೆ ಈ ರೀತಿ ಒಂದು ಹೊಸ ಪ್ರಕ್ರಿಯೆ, ಹೊಸ ಎಮರ್ಜೆನ್ಸಿ ರೀತಿಯ ವಾತಾವರಣವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಹೊರಟಿರುವಂತದ್ದು ಅಕ್ಷಮ್ಯ ಅಪರಾಧ ಮತ್ತು ಇದರಲ್ಲಿ ಒಂದು ದೊಡ್ಡ ಹುನ್ನಾರ ಕೂಡ ಇದೆ. ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಬೆದರಿಸಿ ರಾಜಕಾರಣ ಮಾಡಲಿಕ್ಕೆ ಹೊರಟಿರುವಂತದ್ದನ್ನು ನಾನು ಅತ್ಯಂತ ತೀಕ್ಷ್ಣವಾಗಿ ಖಂಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.